ವಿಶೇಷವಾಗಿ ಗೋಕಾಕ್ ವಿಧಾನಸಭೆಯ ಕಾರ್ಯಕರ್ತರ ಒಕ್ಕೂಟ ಸಮಾವೇಶ. ಈ ಸಮಾವೇಶದಲ್ಲಿ ಬ್ಲಾಕ್ ಅಧ್ಯಕ್ಷರು ಭಾಗಿಯಾಗಿದ್ದಾರೆ. ಅಶೋಕ್ ಪೂಜೆ ಅವರು, ಸಿದ್ದಿಗರಾಯ್ ಅವರು, ಶಂಕರ್ ಅವರು, ಒಳಜಿ ಅವರು, ನಜೀರ್ ಅವರು, ಮಹಿಳಾ ಅಧ್ಯಕ್ಷಿಣಿ ಜೋಶಿ ಅವರು, ಶಂಕರ್ ಅವರು, ಸುಮಾರು ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿರುವಂತ ನಮ್ಮ ಪಕ್ಷದ ಕಾರ್ಯಕರ್ತರು ಮತ್ತು ಮಾಧ್ಯಮದ ಬರುವಂತ ಮೇದಲ್ಲಿ ಜರುಗುವಂತ ಕರ್ನಾಟಕ ವಿಧಾನಸಭೆ ಚುನಾವಣೆಗೆ ಈ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ 25ಕ್ಕೆ ಸಾಯಂಕಾಲ 6 ಗಂಟೆಗೆ ಈಗಾಗಲೇ ಅಶೋಕ್ ಅವರು ಸಾಕಷ್ಟು ವಿಚಾರಗಳನ್ನ ಕಳೆದ 30 ವರ್ಷಗಳ ಅನುಭವಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ನಾವು ಗೋಕಾಕ್ ವಿಧಾನಸಭೆ ಕಾರ್ಯಾಲಯದಲ್ಲಿ ಮಾತ್ರ ಸೀಮಿತವಾಗಿ ಇವತ್ತು ನಾವು ಸಂಘಟನೆ ಮಾಡಬೇಕಾದ್ರೆ ಚರ್ಚೆ ಮಾಡಬೇಕು. ಬಹಳಷ್ಟು ವಿಷಯಗಳಿದೆ. ಅದು ಎಷ್ಟು ಮಟ್ಟಿಗೆ ಚರ್ಚೆ ಮಾಡಬಹುದು. ಬೆಲೆ ಏರಿಕೆ, ಭ್ರಷ್ಟಾಚಾರ, ಅಭಿವೃದ್ಧಿ, ರೈತ, ಕೇಂದ್ರದಲ್ಲಿ ಇರುವಂತಹ ಸರ್ಕಾರ, ಅದು ಕೂಡ ಸಾಕಷ್ಟು ವಿಷಯಗಳಿದೆ. ಅದು ಕಾಂಗ್ರೆಸ್ಗೆ ಸ್ವಲ್ಪ ಮಟ್ಟಿಗಾರು ಕೂಡ ವಿಶೇಷವಾಗಿ ನಾನು ಹೆಚ್ಚು ಸ್ಥಳೀಯ ವಿಷಯಗಳಿಗೆ ಹೆಚ್ಚು ಕೊಡಬೇಕಾಗಿದೆ. ನಾವೆಲ್ಲ ಒಗ್ಗಟ್ಟಾಗಿ ಅಶೋಕ್ ಅವರು ಇಲ್ಲೇ ಒಂದು 3 ಚುನಾವಣೆಯನ್ನು ನಾವು ಗೋಕಾಕದಲ್ಲಿ ಮಾಡಿದ್ವಿ. 2 MP ಚುನಾವಣೆ, 1 MLA ಚುನಾವಣೆ ಬೈ ಎಲೆಕ್ಷನ್ ನಾವು ಮಾಡಿದ್ವಿ. ಅದಾದ ನಂತರ ಕಳೆದ 3 ತಿಂಗಳಿಂದ ಅಶೋಕ್ ಅವರು ನಮ್ಮ ಪಕ್ಷಕ್ಕೆ ನಮ್ಮ ಪಕ್ಷದ ಸಿದ್ಧಾಂತಕ್ಕೆ ಹೋಗಿ ಬಂದಿದ್ದಾರೆ. ನಮ್ಮ ಪಕ್ಷ ನಾವೆಲ್ಲರೂ ಕೂಡ ಸ್ವಾಗತವನ್ನ ಮಾಡಿದ್ವಿ. ಬರುವಂತ ಸಮಸ್ಯೆ ಗೋಕಾಕದಲ್ಲಿ ಯಾವ ವಿಷಯ ಆಧಾರಿತ ನಾವು ಚುನಾವಣೆ ಮಾಡೋದು, ಸಂಘಟನೆ ಮಾಡುವಂಥದ್ದು ಎಲ್ಲರ ಮುಂದಿರುವಂತ ಒಂದು ದೊಡ್ಡ ಸವಾಲಾಗಿದೆ. ಸೊ ಗೆಲ್ಲಲಿಕ್ಕೆ ಅವಕಾಶ ಇದೆ, ಸೋಲಿಕ್ಕೆ ಅವಕಾಶ, ಎರಡೂ ಇದೆ. ಅದು ಯಾರ ಮೇಲೆ ಡಿಪೆಂಡ್? ಯಾರ ಮೇಲೆ? ಕಾರ್ಯಕರ್ತರ ಮೇಲೆ. ನಮ್ ನೋಡೋ ದೃಷ್ಟಿ ಹೆಂಗಿರ್ತದೆ ಅದ್ರ ಮೇಲೆ ಹಂಗ ಕಾಣ್ತದೆ. ನಿಮ್ ನೋಡೋ ದೃಷ್ಟಿ ಸರಿ ಇದ್ರೆ ಸರಿಯಾಗಿ ಕಾದಿಲ್ಲ, ಮತ್ತಿಲ್ಲ ಹಂಗ ಡೊಂಗ ಡೊಂಗಿ ನೋಡಿ, ಹಂಗ ನೋಡಿ, ಕಿಡಿಕೆ ನೋಡಿ, ಈ ಕಡೆ ನೋಡಿ, ಇಲ್ಲ ಅವಂಗ ರಾತ್ರಿಯಲ್ಲಿ ಮಾತಾಡ್ತಿದ್ದ, ಅಲ್ಲಿ ಅವ್ರು ಕೂಡಿರಂತ ಮೀಟಿಂಗ್ ಆಯ್ತಂತ, ಎಲ್ಲಾರು 5 ಮಂದಿ ಕೂಡಿರಂತ, ಈಗ ಬಹಳ ದೊಡ್ಡ ಕಾಲ ನಾವು ಹೀಗಾಗಿ ಒಂದು 40 ಟನ್ ಟ್ರಕ್ ಒಂದು ಜಾಕೆಟ್ ಇರುವಂತ ಜಾಕೆಟ್ ಇರ್ತದ ನೋಡಿರ್ತೀವಿ. ಒಂದು 6 ಇಂಚ್ ಅಡಾಗಿರ್ತದಲ್ಲ, ಎಟ್ಟು ಹಿಡಿದಿದ್ದ 40 ಟನ್ ಹಿಡಿದ 40 ಟನ್ ಮಾರ ಹಿಡಿದಿದ್ದು ಒಂದೇ ತಿಂಗಳ ಇರ್ತೈತೆ. ಅಥವಾ ಗ್ರೀಸ್ ಬ್ಯಾಂಕ್ ಹಿಡಿದಿರ್ತದೆ ಅಷ್ಟೇ, ಗ್ರೀಸ್ ಬ್ಯಾಂಕ್ ಇರ್ತೈತೆ. ಗ್ರೀಸೇ ಇಲ್ಲಂದ್ರ ಅದು ಗ್ರೀಸ್ ತೆಗಿಲಿಕ್ಕೆ ಶೂರ್ ನಮ್ಮ ಗ್ರೀಸ್ ತೆಗೆದ ಬಿಡ್ತಾರ. ಗ್ರೀಸ್ ಗಾಳಿ ಹವಾ ತೆಗೆದ ಅಂತ ಕೆಳಗಡೆ ಬರ್ತಿದ್ರ ಅಂದ್ರೆ ನಮ್ಮಲ್ಲಿ ಒಂದು ಬದ್ಧತೆ ಇರಬೇಕು. ನಾನು ನೋಡಿದಾಗ ಬದ್ಧತೆ ಬಹಳ ಕಡಿಮೆ. ಯಾವುದೇ ಸ್ಪಷ್ಟವಾದ ಗುರಿ ದಾರಿ ಇರೋಲ್ಲ. ಹೀಗಾಗಿ ಅಶೋಕ್ ಪೂಜಾರವರು 4 ಸಲ 2 ಸಲ JDS ಪಕ್ಷೇತರು BJP. ಹೀಗಾಗಿ
ಜಾತಿನ ಗ್ಯಾಸ್ ತೆಗೆದವ್ರು ಯಾರು ಅದು ಚಿಂತನೆ ಆಗ್ಬೇಕಲ್ಲ. ಹಾಗಾಗಿ ನೀವು ಒಂದೇ ಕಡೆ ವಿರೋಧ ಮಾಡೋದು ಅವ್ರು ಮಾಡೇ ಮಾಡ್ತಾರ. ಒಂದ್ ಕಡೆ ವಿರೋಧ ಅಂತ ಮಾಡಕ್ಕಾದ್ರೆ ಮಾಡೇ ಮಾಡ್ತಾರೆ. ಇನ್ನು ಕೂಡ ನಮ್ಮ ನ್ಯೂನತೆಗಳೇನ ನಾವೆಲ್ಲಿ ಹೇಳ್ತಾ ಇದೀವಿ, ನಮ್ದೇನಾದ್ರೂ ಫೇಲ್ಯೂರ್ ಇದೆಯಾ, ನಮ್ದೇನಾರ ಡೆಫಿಸಿಟ್ ಇದೆಯಾ, ಇದನ್ನು ಚಿಂತನೆ ಆಗ್ಬೇಕು. ನಾವು ಒಂದು ಏಕತರ್ಫಿ ಒಂದೇ ಕಡೆ ಹೇಳಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಒಂದು ಎಲ್ಲ ಸಮಾನ ಆದಾಗ ಒಂದು ತಯಾರಾಗ್ತದೆ ವಸ್ತು. ಕಳೆದ ಸಾರಿ ಹಿಂದಿನ ಚುನಾವಣೆ ಅಶೋಕ್ ಪೂಜಾರಿ 100ಕ್ಕೆ 100 ಗೆಲ್ತಾರೆ. ಇದಲ್ಲ ಹಿಂದಿನ ಚುನಾವಣೆ ಅಂತ ಇದು ಬೈ ಎಲೆಕ್ಷನ್ ಇವಾಗ ಏನ್ ದುಡ್ಡು ಬಂದಿತ್ತು ಅದನ್ನ ಬಿಜೆಪಿ ಲೀಡರು ಒಂದ್ ವಾರ ಮನೆಗೆ ಕೂತಿದ್ದ. ಯಾರು ಕೂತಿರೋ ಬಿಜೆಪಿ ಮುಖಂಡ ಇವ್ರಿಗೆ ಒಂದ್ ವಾರ ಕೊಡ್ಬೇಕಾದ್ರೆ ದುಡ್ಡ್ರೆ ಕೂತಿರೋ ಅವ್ರ. ಇವ್ರು ಹುಡುಕಾಡಿ ಅಲ್ಲಿ ಹುಡುಕಾಡಿ ಇಲ್ಲಿ ಹುಡುಕಾಡಿ ಹುಡುಕೋಳೊಳಗೆ 2 ದಿವಸ ಉಳಿದ್ರು. 2ನೇ ಇಲ್ಲಿ 2 ದಿವಸ ಇರ್ತಾರೆ. ರಾತ್ರಿ ಸಾಯಂಕಾಲ ಇವ್ರ ಮನೆಗೆ 7 ಗಂಟೆಗೆ ದುಡ್ಡು ತಂದು ಕೊಟ್ರು. ಇವ್ರು ಏನ್ ಮಾಡೋದು ದುಡ್ಡು ಅಂತಾರ ಇವ್ರು ಸೋರ್ಸ್ಲಿಕ್ಕೆ ವಿರೋಧ ಪಕ್ಷದವ್ರು ಇಟ್ಟಿದಾರ. ಇವ್ರ ಜೊತೆ ಇದ್ದವ್ರು ಅಷ್ಟೇ ಕಾರ್ಯಕರ್ತದಾರ. ಈಗ 2 ದಿವಸದಿಂದ ದುಡ್ಡು ಕೊಟ್ಟು ಏನ್ ಮಾಡಿದ್ರೆ ಅಶೋಕ್ ಪೂಜೆ ಅವರಿಗೆ ಆ ರೀತಿಯಿಂದ ಅವ್ರಿಗೆ ಸೋಲೆ ಅದನ್ನ ಮಾಡಿದವ್ರು ಯಾರು ಅವ್ರ ಜೊತೆ ಇರೋರ ಬಿಜೆಪಿ ಪಕ್ಷದ ಮುಖಂಡರು ಅವರು ಚುನಾವಣೆ ನಿಲ್ಲವ್ರ. ಸೊ ಇದನ್ನು ಕೂಡ ನಾವು ಅಬ್ಸರ್ವೇಷನ್ ಮಾಡ್ಬೇಕಾಗುತ್ತೆ. ಅವ್ರ ಬಗ್ಗೆ ನಿಂತಾಗ ಅವರೆಲ್ಲ ಕಾಂಪ್ರಮೈಸ್ ಆಗ್ತಾರೆ. ಅಶೋಕ್ ಪೂಜಾರಿ ಕಾಂಪ್ರಮೈಸ್, ರಮೇಶ್ ಜಾರಕಿಹೊಳಿ ಹೊಂದಾಣಿಕೆ ಆಗ್ತಿ 4 ವರ್ಷ ಬಿಡ್ತಾರೆ ಎಲ್ಲ. ಸೊ ಇದನ್ನ ಬಂದೆಲ್ಲ ನಾನು ಬಿಡ್ತದೆ. ನನಗೆ ದೃಷ್ಟಿಯಿಂದ ಅವ್ರು ಯಾವಾಗೂ ಕಾಂಪ್ರಮೈಸ್ ಆಗಿಲ್ಲ. ರಮೇಶ್ ಜಾರಕಿಹೊಳಿ ಜೊತೆ ಆಗ್ಲಿ ಕಾಂಗ್ರೆಸ್ ಜೊತೆ ನಾನು ನೀವೇನ ತಿಳಿದಾಗ, ಯಾಕಂದ್ರೆ ಅದನ್ನ 3-4 ಎಲೆಕ್ಷನ್ ಬಹಳ ಹತ್ತಿರ ನೋಡಿದ್ ನಾನು. ಅವ್ರಿಗೆ ಕಾಂಪ್ರಮೈಸ್ ಯಾರು ಆಗಿಲ್ಲ. ಸೊ ಇದ್ದವ್ರೆ ಮೊದಲು ಸರಿ ಮಾಡ್ತಾರೆ. ಮೊದಲು ನಮ್ಮ ಮನೆ ಸರಿ ಮಾಡ್ಕೋಬೇಕು. ನಮ್ಮ ಮನೆ ಸರಿಯಾರ ಮುಂದಿನ ನಾವೆಲ್ಲ ಕಲ್ಪಲ್ಲ. ಸೊ ನಾವಂತಿ ಕಳೆದ ರಮೇಶ್ ಜಾರಕಿಹೊಳಿ ಮೊದಲೇ ಎಲೆಕ್ಷನ್ ಮಾತ್ರ ಮಾಡಿದ್ರು. ಮೊದಲೇ ಎಲೆಕ್ಷನ್ ಮಾಡಿ ಅವ್ರ ಪರವಾಗೆಲ್ಲ ಓಡಾಡಿದ್ರು. ಅದಾದ ನಂತರ ಅವ್ರ ಪರವಾಗಿ ನಾವು ಯಾವಾಗ ಮಾಡೇ ಇಲ್ಲ. ಯಾವ ಎಲೆಕ್ಷನ್ ಅವ್ರ ಪರವಾಗಿ ನಾವು ಮಾಡೇ ಇಲ್ಲ. ಯಾಕೆ ನಾವ್ ಯಾವ ಉದ್ದೇಶದಿಂದ ರಮೇಶ್ ಜಾರಕಿಹೊಳಿ MLA ಮಾಡಿದ್ದೀವಿ ಅದು ಸಫಲ ಆಗಲಿಲ್ಲ. ಸಾಮಾಜಿಕ ನ್ಯಾಯ, ಡೆವಲಪ್ಮೆಂಟ್ ಮತ್ತೆ ಎಲ್ಲರಲ್ಲಿ ಹೊಂದಾಣಿಕೆ ಇರುವಂತ ರಾಜಕಾರಣಿ ಮಾಡಕ್ಕೆ ತಮ್ಮ ಆಶಿತ್ತು ಹಂಗೋದು ನಾವು JDS ನಾಗ ಇದ್ರು ಕೂಡ ಅವ್ರಿಗೆ ಸಪೋರ್ಟ್ ಮಾಡಿದ್ವಿ. ಹಂಗ ಉಳಿದಿಲ್ಲ ಆಮೇಲೆ ನಾವು ಸಾಕಷ್ಟು ರಮೇಶ್ ಜಾರಕಿಹೊಳಿ 15ರಿಂದ ಹಿಂದಿನವ್ರನ್ನ ವಿರೋಧ ಮಾಡ್ಕೊತಾ ಬಂದಿವಿ. ಈಗ ನಮ್ದು ಅವತ್ತಿಗಾರ ಭಾಳ ನಮ್ದು ಸೇವಂಗ ಹೇಳಿದ್ರೆ ನಾವ್ ಏನ್ ಬೇಕಾದ್ರೆ ಇಲ್ಲ ಅವ್ರ ಎಲ್ಲ ಒಂದ ಇದು ಕೂರಿರ್ತಾರ ಮಾತಾಡ್ತಾರ ಅಂತ ಹೇಳಿದ್ರೆ ನಮ್ಮ ಹವ ಕೆಲ ನಾ ಹೇಳುದಿಲ್ಲ. ಯಾಕಂದ್ರೆ ನಮ್ಮ ಮಂದಿ ಯಾರು ನಂಬುದಿಲ್ಲ. ಒಂದ್ ಎಲೆಕ್ಷನ್ ಆಗಟ್ಟ ನಾವು ಅವ್ರು ಸಪೋರ್ಟ್ ಮಾಡಿದ್ವಿ. ಅವಾಗ 57,000 ಲೀಡ್ಲೆ ಬಂದಿದ್ರು. ಅವಾಗ ಮುತ್ತಣ್ಣವರು ಇನ್ನೊಬ್ರು ಇಬ್ರು ಯಾರು ನಾಯಕ ರಾತ್ರಿ 12 ಗಂಟೆಗೆ ನಾವ್ ಇದ್ರ ಕೂತಿದ್ದೀವಿ. ಯಾವ ಮಲಾಮಡಿ ಶಂಕರ ಬಿಆರ ಇವೆಲ್ಲ ಮೌಲ ಇವರೆಲ್ಲ ಒಂದ ಮಾಡಕ್ ಇವ್ರು ಬಂದಿದ್ರು. ನಾವು ಇವ್ರು ಹೇಳಬೇಕಂತ ನಾವು ಅಲ್ಲಿ ಕೂತಿದ್ವಿ. ರಾತ್ರಿ ಕೂತಿದ್ವಿ ನಾವು. ಈಗ ಹಿಡಿಸಿದೀವಿ. ಅವಾಗ ಇಲೆಕ್ಷನ್ ಸುಲಭವಾಗಿ ಶಂಕರ ಹಿಂಕರ ಎಲ್ಲ ಇವರು ಮಠದಾಗಿದ್ರು. ನಾವು ಊರಾಗ ಕೂತಿದ್ವಿ. ರಾತ್ರಿ 12 ಗಂಟೆಗೆ ಅವ್ರು ಬಂದ ಮಾಡ್ಬೇಕಂತವ್ರು ನಾವು 2 ಕ್ಯಾಂಡಿಡೇಟ್ ನಾವು ಕಡೆಗೆ 2 ಮಾಡಿಸಿದ್ವಿ ನಾವು. ಅವಾಗ ಮಾತ್ರ ಪ್ರಾಮಾಣಿಕವಾಗಿ ಮಾಡಿದ್ವಿ. ಯಾಕಂದ್ರೆ ನಮಗೂ ನಮ್ಮ ಕೈ ಜೊತೆಗೂ ನಮ್ಮ ಹೋರಾಟದಾಗ ನಾವು ಮಾಡ್ತೀವಿ. ನಮ್ಗೆಲ್ಲ ಸಹಕಾರ ಉಳಿದಿಲ್ಲ. ಅದು ಬೇರೆ ಬೇರೆ ಅಲ್ಲಿ ಮುಖಂಡಪ್ಪ ಬೇರೆ ಲೀಡರ್ ಬಂದ ಬೇರೆ ಬೇರೆ ದಾರಿ ಅದರಿಂದ ಅವ್ರ ರಾಜಕೀಯ ಬೇರೆ ಆಯ್ತು, ನಾವು ರಾಜಕೀಯ ಬೇರೆ ಮಾಡುವಂತ ಪ್ರಯತ್ನ ಮಾಡಿದ್ವಿ. ಹೇಳಿದ್ರೆ ಸೋಲಿಸ್ಲಿಕ್ಕೆ ಏನ್ ಬಾಳ ದೊಡ್ಡಲ್ಲ, ಸೋಲಿಸ್ಬೋದು. ನಮ್ಮಲ್ಲಿ ಒಂದು ಪ್ರಾಮಾಣಿಕತೆ ಬದ್ಧತೆ ಇವೆಲ್ಲ ಇರಬೇಕಾಗ್ತದೆ.